ನಮಸ್ಕಾರ ಸ್ನೇಹಿತರೆ ಕೆಪಿಎಸ್ಸಿ ಗ್ರೂಪ್ ಸಿ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಹುದ್ದೆಗಳೇನಿತ್ತು ಅದರ ಎಕ್ಸಾಮ್ ನ ಪೋಸ್ಟ್ಪೋನ್ ಮಾಡಿದ್ದಾರೆ. ಯಾಕಂದ್ರೆ ಅದರ ಎಕ್ಸಾಮ್ಗೆ ಅಪ್ಲೈ ಮಾಡ್ತಕ್ಕಂಥ ಡೇಟ್ ಕೂಡ ಪೋಸ್ಟ್ಪೋನ್ ಆಗಿದೆ. ಅಂದ್ರೆ ಅರ್ಜಿ ಸಲ್ಲಿಸುವ ದಿನಾಂಕ ಕೂಡ ಮುಂದೂಡಿಕೆ ಮಾಡಿದ್ದಾರೆ. ಸೊ ಲಾಸ್ಟ್ ಡೇಟ್ ಯಾವಾಗ ಅರ್ಜಿ ಸಲ್ಲಿಕೆಗೆ 31/10. ಈ 30/10 ಇವತ್ತು ಲಾಸ್ಟ್ ಡೇಟ್ ಆಗ್ಬೇಕಾಗಿತ್ತು. 9 ಲಾಸ್ಟ್ ಡೇಟ್ ಆಗ್ಬೇಕಾಗಿತ್ತು. ಆದ್ರೆ 31/10 ಇನ್ನು ಒಂದು ತಿಂಗಳು ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಪ್ಲೈ ಮಾಡೋರು ಅಪ್ಲೈ ಮಾಡ್ಲಿ ಅಂತ. ಸೊ ಏನಿದು ಕೆಪಿಎಸ್ಸಿ ಆಟ ಬಲ್ಲವರು ಯಾರು, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ತುಂಬಾ ಜನಕ್ಕೆ ಈ ಪೋಸ್ಟ್ಪೋನ್ ಆಗಿರೋದು ತುಂಬಾ ಜನ ಖುಷಿ ಪಟ್ಟಿರ್ತಾರೆ, ತುಂಬಾ ಜನ ದುಃಖ ಕೂಡ ಪಟ್ಟಿರ್ತಾರೆ. ಸೊ ಏನಿದೆ ನೋಡೋಣ ಬನ್ನಿ. ನೋಡಿ, ಒಂದು ಅಧಿಸೂಚನೆ, ಒಂದು ತಿದ್ದುಪಡಿ ಅಧಿಸೂಚನೆ ಹೊರಡಿಸಿದ್ದಾರೆ. ತಿದ್ದುಪಡಿಯಲ್ಲಿ ಏನು ಅಂತಂದ್ರೆ ಇಷ್ಟ: ಎಕ್ಸಾಮ್ ಡೇಟ್ಸ್ ನ ಪೋಸ್ಟ್ಪೋನ್ ಮತ್ತೆ ಅಪ್ಲಿಕೇಶನ್ ಹಾಕೋ ದಿನಾಂಕನ ಪೋಸ್ಟ್ಪೋನ್ ಮಾಡಿದ್ದಾರೆ. ಇದು ನಾನ್ HK ಅಂಡ್ HK ಅವರಿಗೆ 30/10 ಕೊಟ್ಟಿದ್ದಾರೆ. 30/10/2023. ಕಾಣಿಸ್ತಾ ಇಲ್ಲ ಅಂದ್ರೆ ನಿಮಗೆ ತೋರಿಸ್ತೇನೆ, ಮ್ಯಾಕ್ಸಿಮೈಸ್ ಮಾಡಿ ನೋಡಿ. 31/10 ಇದೆ ನಾನ್ HK ಹೈದರಾಬಾದ್ ಕರ್ನಾಟಕದವರೆಗೂ ಕೂಡ ಸಪರೇಟ್ ನೋಟಿಫಿಕೇಶನ್ ಇದೆ. ಅವರು ಕೂಡ ಅಪ್ಲೈ ಮಾಡಬಹುದು. 30ನೇ ತಾರೀಕು ಮತ್ತೆ ಅಕ್ಟೋಬರ್ಗೆ ಮಾಡಿದ್ದಾರೆ. ಇನ್ನು ಎಕ್ಸಾಮ್ ಯಾವಾಗಿತ್ತು ನೋಡಿ. ಎಕ್ಸಾಮ್ ಅಂತಕ್ಕಂಥದ್ದು ಯಾವಾಗ ಅಂದ್ರೆ ಜನವರಿಗೆ ಇಟ್ಟಿದ್ದಾರೆ. ಫಾರ್ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಅಂತ ಏನ್ ಕರಿತೀವಿ, 15 ಹುದ್ದೆಗಳೇನು ಕೊಟ್ಟಿದೆ ಸಪರೇಟ್ ನೋಟಿಫಿಕೇಶನ್. ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ 6ನೇ ತಾರೀಕಿದೆ. ಪತ್ರಿಕೆ 1, ಪತ್ರಿಕೆ 2, ಪೇಪರ್ 1, ಪೇಪರ್ 2 7ನೇ ತಾರೀಕಿದೆ. ಓಕೆ, ಹಾಗೆ 230 ಪೋಸ್ಟ್ ನಾನ್ HK ಪೋಸ್ಟ್ ಅಂತ ಏನ್ ಕರಿತೀವಿ, ಉಳಿಕೆ ಮೂಲ ವೃಂದ. ಕನ್ನಡ ಭಾಷಾ ಪರೀಕ್ಷೆ ಏನಿದೆ ಅದು 21/2024. ಓಕೆ, ಜನವರಿ 20. ಪತ್ರಿಕೆ 1, ಪತ್ರಿಕೆ 2 21/1 ಪೋಸ್ಟ್ಪೋನ್ ಮಾಡಿದ್ದಾರೆ. ಯಾರಿಗಿದು ಹೆಲ್ಪ್ಫುಲ್ ಆಗುತ್ತೆ ಅಂತಂದ್ರೆ ಯಾರು ಪ್ರಿಪೇರ್ ಆಗಿರಲ್ಲ. ಮತ್ತೆ ನಾನು ನಿಮಗೆ ಒಂದು ವಿಡಿಯೋ ಮಾಡಿದೆ ಗೊತ್ತಾ, 3 ಇಲಾಖೆಯ ಎಕ್ಸಾಮ್ಗಳು ಒಂದೇ ಡೇಟ್ ಇಟ್ಬಿಟ್ಟಿದ್ರು ಮೊದಲು ಅಲ್ವಾ. ನಾನು ನಿಮಗೆ ಜ್ಞಾಪಕ ಇರ್ಬೇಕು ನಿಮಗೆ. ಮೊದಲು ಹಳೆ ಡೇಟ್ 4/11 ಇತ್ತು, 5/11 ಇತ್ತು. ಯಾವುದು CTI, ಇದು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್, ವಾಣಿಜ್ಯ ತೆರಿಗೆ ಪರಿವೀಕ್ಷಕರ ಎಕ್ಸಾಮ್ 4/11 5/11 ಇತ್ತು. ಇದ್ರ ಜೊತೆಗೆ ಬೇರೆ ಎಕ್ಸಾಮ್ಗಳು ಅವತ್ತೇ ಇದ್ವು. ಯಾವುದು, ನಮ್ಮ ಸಹಕಾರ ಸಂಘಗಳ ನಿರೀಕ್ಷಕರು ಅಂದ್ರೆ ಕೋಪರೇಟಿವ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಮತ್ತೆ ಇನ್ನೊಂದು ಕರ್ನಾಟಕ ರಾಜ್ಯ ಲೆಕ್ಕಪತ್ರ ಇಲಾಖೆಯ ಕಿರಿಯ ಲೆಕ್ಕ ಸಹಾಯಕರು, ಹಿರಿಯ ಲೆಕ್ಕ ಸಹಾಯಕರು, ಅವುಗಳು ಕೂಡ 4ನೇ ತಾರೀಕು ಮತ್ತೆ 5ನೇ ತಾರೀಕು ಇತ್ತು ಎಕ್ಸಾಮ್. ಆಯ್ತಾ. ಸೊ ಎಲ್ಲ ಒಟ್ಟಿಗೆ ಗ್ರೂಪ್ ಸಿ ಮಾಡಕ್ಕೆ ಟ್ರೈ ಮಾಡಿದ್ರು. ಯಾವಾಗ, ನಮ್ಮ ಓಲ್ಡ್ ಸೆಕ್ರೆಟರಿ ವಿಕಾಸ್ ಸರ್ ಇದ್ದಾಗ ಅಲ್ವಾ ಸರ್. ಸೊ ಈಗ ಏನಾಗಿದೆ, ಸೆಕ್ರೆಟರಿ ಚೇಂಜ್ ಆಗಿದೆ. ಓಕೆ, ಸೊ ಇವಾಗ ಬಂದಿರೋ ಸೆಕ್ರೆಟರಿ ಅವರು ಆಕ್ಟಿವ್ ಇದ್ದಾರೆ. ಅವರು ಕೂಡ ನಮ್ಮ ಎಕ್ಸ್ ಹ್ಯಾಂಡಲ್ ಅಲ್ಲಿ ಆಕ್ಟಿವ್ ಇದ್ದಾರೆ. ಎಕ್ಸ್ ಅಂದ್ರೆ ಓಲ್ಡ್ ಟ್ವಿಟರ್ ಹ್ಯಾಂಡಲ್ ಅಲ್ಲಿ ಅವರು ಕೂಡ ಆಕ್ಟಿವ್ ಇದ್ದಾರೆ. ಮೊನ್ನೆ ಕೂಡ ಯಾವ್ದೋ ಮೊನ್ನೆ ಇದ್ರ ಬಗ್ಗೆ ಏನೋ ಎಕ್ಸ್ಟೆಂಡ್ ಮಾಡಿದೀವಿ, ಎಲ್ಲರಿಗೂ ಅಪ್ಲೈ ಮಾಡಕ್ಕೆ ಈಸಿ ಆಗ್ಲಿ ಅಂತ. ಎಸ್ ಸರ್, ಅಪ್ಲೈ ಮಾಡಕ್ಕೆ ಎಕ್ಸ್ಟೆಂಡ್ ಮಾಡಿದ್ರೆ ಒಳ್ಳೇದೇ. ಏನಕ್ಕೆ ಅಂತಂದ್ರೆ ತುಂಬಾ ಜನ ಅಪ್ಲೈ ಮಾಡಕ್ ಆಗಿರಲ್ಲ, ಅದು ಏನೇನೋ ಬೇರೆ ಬೇರೆ ಫಂಡಗಳಿರ್ತವೆ, ಏನೋ ಇರುತ್ತೆ. ಸೊ ಅಪ್ಲೈ ಮಾಡ್ಬೋದು. ಅಂದ್ರೆ ಇದ್ರಲ್ಲಿ ಫಂಡ ಇಷ್ಟೇ, ಡೇಟ್ ನ ಏನಾದ್ರೂ ಪ್ರಾಬ್ಲಮ್ ಇದ್ದು ಎಕ್ಸ್ಟೆಂಡ್ ಮಾಡಿದ್ರೆ ಅವಾಗ ಫೈನ್. ಯಾರಿಗೆ, ಆಸ್ಪಿರೆಂಟ್ಸ್ ಗೆ ಹೆಲ್ಪ್ ಆಗುತ್ತೆ. ಇಲ್ಲಿ ಏನೂ ಪ್ರಾಬ್ಲಮ್ ಇಲ್ಲದೆ ಅವ್ರು ಎಕ್ಸ್ಟೆಂಡ್ ಮಾಡಿದ್ರೆ ಡೇಟ್ಸ್ ನ ಅಪ್ಲೈ ಮಾಡಕ್ಕೆ, ಅರ್ಥ ದುಡ್ಡು ಇನ್ನೊಂದಷ್ಟು ಹರಿದು ಬರ್ಲಿ ಅಂತ. ಯಾರು ಅಪ್ಲೈ ಮಾಡಿಲ್ಲ ಇನ್ನೂ ಅಪ್ಲೈ ಮಾಡ್ಲಿ, ದುಡ್ಡು ಸ್ವಲ್ಪ ಹರಿದು ಬರ್ಲಿ ಅಂತ. ಜೊತೆಗೆ ಈ ಸೆಕ್ರೆಟರಿಗಳು ತುಂಬಾ ಜನ ಅಲ್ವಾ, ಬೆಂಗಳೂರಲ್ಲಿ ನಾವೆಲ್ಲ ಇನಿಷಿಯೇಟ್ ತಗೊಂಡಿದ್ವಿ ಅಲ್ವಾ, ಹೋಗಿದ್ರಿ ಸ್ಟ್ರೈಕ್ ಮಾಡಕ್ಕೆ. ಓಕೆ, ಮೆರವಣಿಗೆ ಎಲ್ಲ ಮಾಡಿದ್ರು. ಬಟ್ ಇಲ್ಲಿ ಫಂಡ ಏನಾಗುತ್ತೆ ಅಂದ್ರೆ, ಏನ್ ಮಾಡಿದ್ರು ನಮ್ಮ ಸಿಸ್ಟಮ್ ಹಂಗಿದೆ. ಹಾಗಾಗಿ ಹೊಸ ಸೆಕ್ರೆಟರಿ ಸರಿ ಇಲ್ಲ ಅಂತನಾ? ಸೆಕ್ರೆಟರಿ ಅಧಿಕಾರಿಗಳು ಸರಿಯೇ ಇರ್ತಾರೆ, ಅವರ ಮೇಲೆ ನಡೆಸ್ತಕ್ಕಂಥ ರಾಜಕಾರಣಿಗಳೇ ಸರಿ ಇಲ್ಲ. KPSC ಇರ್ತಕ್ಕಂಥ ಸದಸ್ಯರು ಇರ್ತಾರಲ್ಲ, ಮೆಂಬರ್ಸ್ ಅಲ್ಲ ನಾಮಿನೇಟ್ ಬಂದಿರ್ತಾರಲ್ಲ, ಅವ್ರು ಸರಿ. ಯಾಕಂದ್ರೆ ಇವ್ರಿಗೆ ನಡೆಸ್ಬೇಕು ಅಂತ ಇರಲ್ಲ, ಲೇಟ್ ಮಾಡ್ಬೇಕು ಅಂತ ಅವ್ರುಗಳು ಹೇಳಿ ಕಳ್ಸಿರ್ತಾರೆ ಅಷ್ಟೇ. ಒಂದಿಷ್ಟು ರಿಫಾರ್ಮ್ಸ್ ಆಗ್ಬೇಕಾಗಿತ್ತು, ವಿಕಾಸ್ ಸರ್ ಮಾಡ್ತಾ ಇದ್ರು ಅವರು. ಅಂದ್ರೆ ಈ ಬೇಗ ಎಕ್ಸಾಮ್ಗಳು, ಹಾಗಾಗಿ ಬೇಗ ರಿಸಲ್ಟ್ ಬರೋಂಥದ್ದು ನಡ್ಕೋತಾ ಇದ್ರು ಅವರು. ಬಟ್ ಇವಾಗ ಹೊಸಬ್ ತಂದು ಹಾಕಿದ್ದಾರೆ. ಹಾಗಾಗಿ ಹೊಸಬ್ರು ಅವರ ಒಂದು ಏನೋ ಇನ್ಸ್ಟ್ರಕ್ಷನ್ ಕೊಟ್ಟಿ ಕಳ್ಸಿರ್ತಾರೆ, ಆ ಕೆಲಸ ಮಾಡ್ಬೇಕಲ್ವಾ. ಸೊ ಅದಕ್ಕೆ KPSC ಆಟ ಬಲ್ಲವರು ಯಾರು ಅಂತ ಹೇಳ್ತಕ್ಕಂಥ. ಸೊ ಈಗ ನೀವೇನ್ ಮಾಡ್ಬೇಕು, ನೀವೇನು ಮಾಡ್ಬೇಕಾಗಿಲ್ಲ. ಸಿಸ್ಟಮ್ ಇಸ್ ಸಿಸ್ಟಮ್. ನೀವೇನೇ ಸಿಸ್ಟಮ್ ಹೋರಾಡಿದ್ರು ಅದೇ ಒಂದು ಗಾದೆ ಇದೆಯಲ್ಲ, ಕಲ್ಲಿಗೆ ತಲೆಗೆ ತಗೊಂಡೋಗಿ ನಾವು ಕಲ್ಲು ಬಂಡೆಗೆ ಚುಚ್ಕೊಂಡಂಗೆ ಆಗುತ್ತೆ. ಎಸ್ ಆಯ್ತಾ. ಸಿಸ್ಟಮ್ ಹಂಗಿದೆ, ನೀವೇನೇ ಮಾಡಿದ್ರು ಅಷ್ಟೇ. ಸಿಸ್ಟಮ್ ಇಸ್ ಸಿಸ್ಟಮ್. ಅದು ಈ ಸರ್ಕಾರ ಆಗ್ಲಿ ಇನ್ನೊಂದು ಸರ್ಕಾರ ಆಗ್ಲಿ. ಬಟ್ ನೋಟಿಫಿಕೇಶನ್ ಇದೆ,
ಅಪ್ಲೈ ಮಾಡಕ್ ಟೈಮ್ ಇದೆ, ಅಪ್ಲೈ ಮಾಡಿ. ಅದನ್ನ ನೆಗೆಟಿವ್ ಆಗಿ ನೋಡೋದ್ ಬಿಟ್ಟು ಪಾಸಿಟಿವ್ ಆಗಿ ತಗೊಂಡು ಪ್ರಿಪೇರ್ ಆಗಿದ್ರು ಇನ್ನೂ ಒಂದಷ್ಟು ಟೈಮ್ ಸಿಕ್ತು ಅಂತಕೊಳ್ಳಿ. ಮತ್ತೆ ತುಂಬಾ ಜನ ಕಮೆಂಟ್ಸ್ ನಾವು ಮಾಡಿದ್ದೆ ಒಂದು ವಿಡಿಯೋ, 3 ಇಲಾಖೆ ಎಕ್ಸಾಮ್ ಒಂದೇ ಕಡೆ ಇತ್ತು ಅಂದ್ರೆ ಯಾಕೆ ಸಪ್ರೇಟ್ ಒಂದೇ ಎಕ್ಸಾಮ್ ಇರುತ್ತೆ, ಯಾಕೆ ಸಪ್ರೇಟ್ ದುಡ್ಡು ಕಟ್ಸ್ಕೋಬೇಕು ಅಲ್ವಾ, ಅಪರ್ಚುನಿಟಿ ಮಿಸ್ ಆಗುತ್ತೆ ಅಲ್ವಾ. ಈ ತರ ಆಗೋದ್ ಬೇಕಾಗಿಲ್ಲ ಅಂತ ಸಂಬಂಧ ಡಿಸ್ಕಸ್ ಮಾಡಿದ್ರೆ ಪಾಸಿಟಿವ್ ನೆಗೆಟಿವ್ ಕಮೆಂಟ್ಸ್ ಎಲ್ಲ ಇದ್ವು, ನೋ ಪ್ರಾಬ್ಲಮ್. ಬಟ್ ಅಂತವ್ರಿಗೆ ಯಾರಿಗೆ ಈ ಎಕ್ಸಾಮ್ಗೆ ಕೋಪರೇಟಿವ್ ಇನ್ಸ್ಪೆಕ್ಟರ್ ಮತ್ತೆ ಅದರ್ ಎಕ್ಸಾಮ್ಸ್ ಏನು ಅದು ಅದೇ ಡೇಟ್ ಇರುತ್ತೆ, ಅದನ್ನೇನು ಎಕ್ಸ್ಟೆಂಡ್ ಮಾಡಿಲ್ಲ. ಯಾವಾಗ November 4th 5th ಇರುತ್ತೆ. ಸೊ ಅದು ಬಿಟ್ಟು ಬೇರೆಯವ್ರಿಗೆ ಪ್ರಿಪೇರ್ ಆಗಕ್ ಕೂಡ ಇನ್ನೊಂದು ಆಪರ್ಚುನಿಟಿ ಸಿಕ್ಕಂಗಾಗುತ್ತೆ ಅಷ್ಟೇ, ಇನ್ನೊಂದು ಎಕ್ಸಾಮ್ ಬರ್ದಂಗಾಗುತ್ತೆ. ಬಟ್ ಡಿಲೇ ಆಗೋದಂತೂ ಅದಂತೂ ಗ್ಯಾರಂಟಿ. ಡಿಲೇ ಯಾಕಂದ್ರೆ ಅವರು 2 ತಿಂಗಳು ಗ್ಯಾಪ್ ಕೊಟ್ಟಿದ್ದಾರೆ. ಡಿಲೇ ಮಾಡಕ್ಕೆ ಅಂತಾನೆ ಕರ್ಕೊಂಡ್ ಬಂದಿದ್ರೆ ಈ ಹೊಸ ಸೆಕ್ರೆಟರಿ ಏನು ಮಾಡಕ್ಕಾಗಲ್ಲ. ನೀವೇನ್ ಮಾಡ್ಬೇಕು, ಪ್ರಿಪೇರ್ ಆಗ್ಬೇಕು. ನಿಮ್ಮ ಸೋರ್ಸ್ ನ ಇಟ್ಕೊಳ್ಳಿ, ನಿಮ್ಮ ಹತ್ರ ಏನೇ ಅದನ್ನ ಪ್ರಿಪೇರ್ ಆಗಿ. ಇಲ್ಲ ನಾವು ಮಾಡ್ತಕ್ಕಂತ ಕಂಟಿನ್ಯೂಸ್ ಸರಣಿಗಳು ಡೈಲಿ ಬೇಸಿಸ್ ಅಲ್ಲಿ ಮಾಡ್ತಾ ಇದೀವಿ. ಪೇಪರ್ 1 ಸಂಬಂಧಪಟ್ಟಂತೆ ಪೇಪರ್ 2 ಸಪರೇಟ್ ಪ್ಲೇ ಲಿಸ್ಟ್ ಗಳಿದೆ, ಗೌರ್ಮೆಂಟ್ ಸ್ಕೀಮ್ಸ್ ಗಳು ಮಾಡಿರತಕ್ಕಂಥ ಸಪರೇಟ್ ಪ್ಲೇ ಲಿಸ್ಟ್ ಇದೆ, ಕರೆಂಟ್ ಅಫೇರ್ಸ್ ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಹಾಗೆ ನಿಮಗೆ ಓಲ್ಡ್ ಜಿಕೆ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಂತ ಹೇಳಿ ಬೇರೆ ಜಿಕೆ ರಿಲೇಟೆಡ್ ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಮತ್ತೆ ವೆರಿ ಇಂಪಾರ್ಟೆಂಟ್ ರಿವಿಷನ್ ಮಾಡಕ್ಕೆ ನಿಮಗೆ ಮ್ಯಾರಥಾನ್ ವಿಡಿಯೋಸ್ ಗಳಿಗೆ ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಎಲ್ಲ ಪ್ಲೇ ಲಿಸ್ಟ್ ಗಳು ಕೊಡ್ತೀನಿ, ಕನ್ನಡ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು. ಸೊ ಇದೆಲ್ಲ ನೀವು ಪ್ರಿಪೇರ್ ಆಗ್ತಾ ಬನ್ನಿ. ಇದೆಲ್ಲ ಲಿಂಕ್ಸ್ ಗಳು ನಾನು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ ಸ್ನೇಹಿತರೆ, ಆ ಲಿಂಕ್ಸ್ ನ ಆಕ್ಸೆಸ್ ಮಾಡಿ. ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ಸೊ ಇದ್ರ ಬಗ್ಗೆ ಜಾಸ್ತಿ ಡಿಬೇಟ್ ಬೇಡ. ಓಕೆ, ಏನಿದೆ ಇನ್ಫಾರ್ಮೇಶನ್ ನಿಮಗೆ ಕೊಟ್ಟಿದ್ದೀನಿ. ಬಟ್ ಪ್ರಾಬ್ಲಮ್ ನಾವು ಏನೇ ಇದ್ರೂ ಕೂಡ, ಏನೇ ಮಾಡಿದ್ರು ಕೂಡ ಏನಾಗ್ಬೇಕು ಅದೇ ಆಗತ್ತೆ. ಯಾಕಂದ್ರೆ ಸಿಸ್ಟಮ್ ಹಂಗಿದೆ, ನಮ್ಮ KPSC ಸಿಸ್ಟಮ್ ಹಂಗಿದೆ. ಇಟ್ ಇಸ್ ನಾಟ್ UPSC ತರ ಸಿಸ್ಟಮ್ ಮಾಡಕ್ಕೆ ಯಾರ ಕೈಲೂ ಆಗ್ತಾ ಇಲ್ಲ. ಮಾಡಕ್ಕೆ ಆಗ್ತಾ ಇಲ್ಲ ಅನ್ನಕ್ಕಿಂತ ಅವ್ರಿಗೆ ಒಂದು ಇದಿರ್ಬೇಕು, ಮನೋಭಾವ ಇರ್ಬೇಕು. ಮಾಡುವಂತ ಒಂದು ಕಿಡಿ ಅವರಲ್ಲಿ ಇದ್ರೆ ಮಾಡಕ್ ಸಾಧ್ಯ ಆಗುತ್ತೆ. ಯಾರು ಮಾಡಬೇಕು ಅವರು. ಸೊ ಅವ್ರು ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಏನೋ ಮಾಡಕ್ಕಾಗಲ್ಲ. ಸೊ ತೊಂದ್ರೆ ಇಲ್ಲ. ಡೇಟ್ ಮಾತ್ರ ಎಕ್ಸ್ಟೆಂಡ್ ಆಗಿರೋದ್ರಿಂದ ಇನ್ನು ಪ್ರಿಪರೇಷನ್ ಟೈಮ್ ಇದೆ ಅನ್ಕೊಳ್ಳಿ, ಪ್ರಿಪೇರ್ ಆಗಿ. ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಲ್ಲ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದ.